ಬ್ರಾಂಡ್ ಬೆಂಗಳೂರಿನಲ್ಲಿ ಇದೆಂಥ ಅಮಾನವೀಯ ಘಟನೆ. ನಡು ರಸ್ತೆಯಲ್ಲೇ ಮಹಿಳೆಗೆ ಮನಬಂದಂತೆ ತಣಿಸಿದ ನೀಚ. ನವರಾತ್ರಿಯ 4ನೇ ದಿನ ಹೆಣ್ಣು ಮಕ್ಕಳನ್ನ ಆರಾಧಿಸುವ, ಹೆಣ್ಣು ದೇವತೆಯನ್ನ, ಶಕ್ತಿ ದೇವತೆಯನ್ನ ಆರಾಧಿಸುವಂತ ಇಂಥ ದಿನ ಹೆಣ್ಣಿನ ಮೇಲೆ ಒಂದು ದೌರ್ಜನ್ಯ ಆಗಿದೆ. ಅದು ಹಾಡಗಲೇ ಜನ ಇರುವಂತಹ ಜಾಗದಲ್ಲೇ ಚೀತು ಮಹಿಳೆಯರನ್ನ ಪೂಜಿಸುವಂತ ಈ ನಾಡಲ್ಲಿ ಇದೆಂಥ ಕ್ರೌರ್ಯ ನಡೆದಿದೆ. ಮಹಿಳೆ ಅಂಗಲಾಚಿ ಬೇಡಿದ್ದಾಳೆ. ಎಷ್ಟು ಬೇಡಿದ್ರೂ ಕೂಡ ಎದೆಗೆ ಬೂಟ್ನಲ್ಲಿ ಹೊಡೆದಿದ್ದಾರೆ. ಸುತ್ತಲೂ ಜನ ನಿಂತಿದ್ರು ಸಹ ಯಾರೂ ಕೂಡ ಆಕೆಯ ಸಹಾಯಕ್ಕೆ ಬರಲಿಲ್ಲ. ಇದಾಗಿರೋದು ಬೇರೆಲ್ಲೂ ಅಲ್ಲ, ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ ಯಾತಕ್ಕಾಗಿ ಇದಾಯಿತು ಅಂದರೆ ಸೀರೆ ಕದ್ದಿದ್ದಾಳೆ ಅನ್ನುವಂತಹ ಒಂದು ವಿಷಯಕ್ಕೆ ಬೂಟು ಕಾಲಿನಲ್ಲಿ ಬೊದ್ದು ವಿಕೃತಿ ಮೆರೆದಿದ್ದಾನೆ. ಅದು ಯಾರು? ಅಂಗಡಿಯ ಮಾಲೀಕ. ಸ್ಥಳೀಯರೆಲ್ಲ ನಿಂತು ಅವಳನ್ನ ಸಹಾಯ ಮಾಡೋ ಬದಲು ವಿಡಿಯೋ ತಕ್ಕೊಂಡಿದ್ದಾರೆ. ಸೊ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಇದೆಂಥ ನಿಜವಾಗ್ಲೂ ಯಾರೇ ನೋಡಿದ್ರು ಕೂಡ ಒಂದು ಸಲ ಮನ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗುತ್ತೆ. ಜನ ನೋಡ್ತಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ. ಅದು ಎಲ್ಲರಿರುವಂತಹ ಜಾಗದಲ್ಲಿ. ಐವತ್ತು ಸಾವಿರ ಆಯ್ತು ತಗೊಂಡೋಗಿದೆ. ಐವತ್ತು ಸಾವಿರ ಆಯ್ತು ತಗೊಂಡೋಗಿದೆ. ಐವತ್ತು ಸಾವಿರ ಆಯ್ತು ತಗೊಂಡೋಗಿದೆ.
ಎಂತ ದೃಶ್ಯ ನೋಡ್ತಿದ್ರೇನೆ ಏನು ಹೀಗೆ ಮಾಡ್ತಿದ್ದಾರಲ್ಲ, ಮಾನವೀಯತೆನೇ ಇಲ್ವಾ ಅವ್ರಿಗೆ ಅಂತ ಅನ್ಸುತ್ತೆ. ತಪ್ಪು ಮಾಡಿದರೋ ಮಾಡಿಲ್ವೋ ಅದು ಸೆಕೆಂಡ್ರಿ. ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ. ಯಾರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತಹ ಅಧಿಕಾರ ಯಾರಿಗೂ ಇರೋದಿಲ್ಲ. ಬಟ್ ಇದನ್ನ ನೋಡ್ತಾ ನಿಂತಿದ್ದಾರಲ್ಲ ಜನರು. ಸೊ ಈ ಕುರಿತಾಗಿ ಹೆಚ್ಚಿನ ಮಾಹಿತಿನ ನೀಡೋದಕ್ಕೆ ನಮ್ಮೊಟ್ಟಿಗೆ ಅಜಯ್ ಅವರಿದ್ದಾರೆ. ಅಜಯ್, ಏನಿದು ಎಲ್ಲ ನೋಡ್ಕೊಂಡು ನಿಂತಿದ್ದಾರೆ, ಆ ಹೆಣ್ಣು ಮಗಳನ್ನ ಅಷ್ಟು ಕೆಟ್ಟದಾಗಿ ಹೊಡಿತಿದ್ದಾರೆ, ಯಾರೂ ತಪ್ಪಿಸ್ಲಿಕ್ಕೆ ಹೋಗಿಲ್ಲ. ಆಕೆ ಮಾಡಿದಂಥ ತಪ್ಪಾದ್ರೂ ಏನು, ಯಾತಕ್ಕಾಗಿ ಈ ಪ್ರಕರಣ ಆಗಿದೆ? ಖಂಡಿತವಾಗ್ಲೂ ಆದರ್ಶಿನಿ, ಏನು ಕಳೆದ ಶನಿವಾರ ಈ ಒಂದು ಘಟನೆ ನಡೆದಿರುವಂತದ್ದು ಅವೆನ್ಯೂ ರೋಡ್ ಏನಿದೆ ಅಲ್ಲಿ ಒಂದು ಸೀರೆ ಅಂಗಡಿ ಇದೆ. ಆ ಸೀರೆ ಅಂಗಡಿಯಲ್ಲಿ ಈಕೆ ಏನಿದ್ದಾಳೆ, ಈಕೆ ಒಂದು 40ರಷ್ಟು ಸೀರೆ ಇರುವಂತಹ ಬ್ಯಾಗ್ ಅನ್ನ ಕದ್ದಿರ್ತಾಳೆ. ಆ ನಂತರ ಆ ಬ್ಯಾಗ್ ಅನ್ನ ಕದ್ದಿ ಅವರ ಗ್ಯಾಂಗ್ ಏನಿರುತ್ತೆ ಅದೆಲ್ಲರೂ ಕೂಡ ಆ ಒಂದು ಬ್ಯಾಗ್ ಅನ್ನು ಕೂಡ ತಗೊಂಡೋಗಿರ್ತಾರೆ. ಆದ್ರೆ ಅಲ್ಲಿ ಯಾರಿಗೂ ಕೂಡ ಈ ಒಂದು ವಿಚಾರ ಗಮನಕ್ಕೆ ಬಂದಿರಲ್ಲ. ಆ ನಂತರ CCTVಯಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಇಲ್ಲೊಂದು ಗ್ಯಾಂಗ್ ಬಂದಿರತ್ತೆ. ಈ ಮಹಿಳೆ ಏನಿದ್ದಾಳೆ ಈಕೆ ಜೊತೆಗೆ ಬಂದಂತವ್ರು ಕೂಡ ಆ ಒಂದು ಸೀರೆಗಳನ್ನ ಕೂಡ ತಗೊಂಡೋಗಿದ್ದಾರೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಆ ನಂತರ ಆ ಒಂದು ವಿಡಿಯೋವನ್ನ ಅವರ ಗ್ರೂಪ್ ಗಳಲ್ಲೂ ಕೂಡ ವೈರಲ್ ಮಾಡ್ಲಾಗತ್ತೆ. ವೈರಲ್ ಮಾಡಿದಂತ ಸಂದರ್ಭದಲ್ಲಿ ಮಾರನೇ ದಿನ ಅಂದ್ರೆ ಭಾನುವಾರ ಕೂಡ ಈಕೆ ಅದೇ ರೋಡ್ ಅಲ್ಲೂ ಕೂಡ ನಡ್ಕೊಂಡ್ ಬರ್ತಾಳೆ. ಆ ಸಂದರ್ಭದಲ್ಲಿ ಆ ವಿಡಿಯೋ ವೈರಲ್ ಆಗಿರುತ್ತೆ. ಆಗ ಆಕೆಯನ್ನ ಗುರ್ತಿಡಿತಲ್ಲ ಅಲ್ಲಿರುವಂತ ಅಂಗಡಿಯವರು. ಆ ತಕ್ಷಣ ನಿಮ್ಮ ಅಂಗಡಿಯಲ್ಲಿ ಸೀರೆ ಕಳ್ತನ ಮಾಡಿದವಳು ಇಲ್ಲಿ ಇವತ್ತು ಮತ್ತೆ ಬಂದಿದ್ದಾಳೆ ಅನ್ನೋ ಮಾಹಿತಿನೂ ಕೂಡ ಕೊಡ್ತಾರೆ. ತಕ್ಷಣ ಅಲ್ಲಿಗೆ ಹೋದಂತಹ ಏನೋ ಈ ಮಾಲೀಕ ಏನಿದ್ದಾನೆ ಈತ ಕೂಡ ಅಲ್ಲಿ ಹೋಗ್ತಿದ್ದಂಗೆ ಆಕೆ ಮೇಲೆ ಏಕಾಏಕಿ ಹಲ್ಲೆ ಮಾಡಿರುವಂತದ್ದು. ಹಲ್ಲೆ ಮಾಡಿದ ತಕ್ಷಣ ಅಲ್ಲಿರುವಂತವ್ರು ಕೂಡ ಯಾರು ಕೂಡ ಅಲ್ಲಿ ಪ್ರಶ್ನೆಯನ್ನು ಮಾಡೋ ಕೆಲಸ ಮಾಡಲ್ಲ. ಯಾಕಂತಂದ್ರೆ ಆಕೆ ಅಲ್ಲಿ ಒಬ್ಳೆ ಇರ್ತಾಳೆ. ಇದು ಆಕೆಯ ಜೊತೆ ಕೂಡ ಅಂದ್ರೆ ಸಣ್ಣವ್ರು ಇರ್ತಾರೆ, ಸಣ್ಣ ಮಕ್ಳು ಇರ್ತಾರೆ. ಸೊ ಹೀಗಾಗಿ ಅವರನ್ನು ಕೂಡ ಹಿಡಿದಿಟ್ಕೊಂಡಿರ್ತಾರೆ. ಈತ ಏಕಾಏಕಿ ಹಲ್ಲೆ ಮಾಡ್ತಾನೆ, ಅವಾಚ್ಯ ಶಬ್ದಗಳಿಂದ ಕೂಡ ನಿಂತಿರ್ತಾನೆ, ಜೊತೆಗೆ ಕಾಲಿಂದನೂ ಕೂಡ ಒದ್ದಿ ಹಲ್ಲೆಯನ್ನ ಮಾಡ್ತಾ ಇರ್ತಾನೆ. ಆ ನಂತರ ತಕ್ಷಣ ಅವರು ಪೊಲೀಸ್ಗೂ ಕೂಡ ಇಂಟಿಮೇಶನ್ ಅನ್ನ ಕೊಡ್ತಾರೆ ಅಲ್ಲಿರುವಂತವ್ರು. ತಕ್ಷಣ ಕೇರ್ ಮಾರ್ಕೆಟ್ ಪೊಲೀಸ್ ಏನಿದ್ರೆ ಆಕೆನ ಕರ್ಕೊಬಂದು ಆ ನಂತರ ಏನು ಕಂಪ್ಲೇಂಟ್ ಅನ್ನು ಕೂಡ ತಗೊಂಡು ಆ ನಂತರ ಆಕೆಗೆ ಈಗಾಗ್ಲೇ ಜೈಲಿಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಇವತ್ತು ಯಾವಾಗ ಆ ಒಂದು ವಿಡಿಯೋ ವೈರಲ್ ಆಗುತ್ತೋ, ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗಾಗಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಆತನನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಬಂಧಿಸಿ ಈಗಾಗಲೇ ಆತನನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ನ್ಯಾಯಾಲಯದ ಮುಂದೆ ಕೂಡ ಅಂದ್ರೆ ನ್ಯಾಯಾಧೀಶರ ಮನೆ ಮುಂದೆ ಕೂಡ ಹಾಜರುಪಡಿಸಿ ಆನಂತರ ಆತನನ್ನು ಕೂಡ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಕದ್ದಿರುವಂತದ್ದು ನಿಜ ಮಹಿಳೆ, ಆದ್ರೆ ಇಲ್ಲಿ ಕಾನೂನಾತ್ಮಕವಾಗಿ ಆತ ಏನು ಹೋಗ್ಬೇಕಾಗಿತ್ತು. ಈ ರೀತಿಯಾಗಿ ನಮ್ಮ ಅಂಗಡಿಯಲ್ಲಿ ಸೀರೆ ಕದ್ದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಡ್ಬೋದಿತ್ತು. ಆದ್ರೆ ಈ ರೀತಿಯಾಗಿ ಓರ್ವ ಮಹಿಳೆಗೆ ಅದು ಕೂಡ ನಡು ರಸ್ತೆಯಲ್ಲಿ ಎಲ್ಲರೂ ಮುಂದೆನೂ ಕೂಡ ಈ ರೀತಿಯಾಗಿ ಒದ್ದಿರೋದು ನಿಜಕ್ಕೂ ಕೂಡ ಸರಿಯಲ್ಲ ಅನ್ನೋದು ಈಗ ಎಲ್ಲಾ ಕಡೆನೂ ಕೂಡ ಚರ್ಚೆ ಆಗ್ತಿರುವಂತ ವಿಚಾರ. ಸಾಕಷ್ಟು ವೈರಲ್ ಆಗ್ತಾ ಇದೆ, ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿರುವಂತದ್ದು. ಸೊ ಹೀಗಾಗಿ ಈಗ ಸದ್ಯಕ್ಕೆ ಕೇರ್ ಮಾರ್ಕೆಟ್ ಪೊಲೀಸ್ ಏನಿದ್ರೆ ಅವರು ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನ ತಗೊಂಡಿದ್ದಾರೆ, ಸುಮೋಟವನ್ನು ಕೂಡ ಮಾಡ್ಕೊಂಡಿದ್ರೆ. ಆ ವಿಡಿಯೋವನ್ನ ನೋಡಿ ಪೊಲೀಸರು ಸ್ವಯಂ ಪ್ರೇರಿತ ಏನೋ ದೂರನ್ನು ಕೂಡ ದಾಖಲು ಮಾಡ್ಕೊಂಡು ಈಗಾಗಲೇ ಆಕೆಯನ್ನು ಕೂಡ ಏನು ಆತನನ್ನು ಕೂಡ ಏನು ಒದ್ದಿರುವಂತ ಓನರ್ ಏನಿದ್ದಾನೆ ಆತನನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಈಗಾಗಲೇ ಏನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು ಅವನನ್ನು ಕೂಡ ಅರೆಸ್ಟ್ ಮಾಡಿ ಈಗ ಜೈಲಿಗೆ ಕಳಿಸುವಂತ ಕೆಲಸ ಕೂಡ ಪೊಲೀಸರು ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು ಆದರ್ಶಿನಿ. ಹೌದು, ಈ ತರ ಇನ್ಸಿಡೆಂಟ್ ನಾವು ಬಿಹಾರ ಇಲ್ಲ ಉತ್ತರ ಭಾರತ ಪ್ರದೇಶದಲ್ಲಿ ಕಾಣ್ತಿದ್ವಿ, ಆದ್ರೆ ಬೆಂಗಳೂರಿನಲ್ಲೇ ಆಗಿದೆ. ಅಂಡ್ ನಿಜಕ್ಕೂ ಈ ನಾಗರಿಕರೇ ಒಂಥರ ತಲೆ ತಗ್ಗಿಸುವಂತಹ ವಿಚಾರ ಇದು. ಸೊ ಯಾರೀತ, ಯಾಕೆ ಈ ತರ ಮಾಡ್ದ? ಸೊ ಆಕೆ ಮಾಡೋ ತಪ್ಪು ಅದನ್ನು ಒಪ್ಕೋತೀವಿ, ಹೌದು. ಆದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು ರೈಟ್ಸ್ ಆತನಿಗೆ ಹೇಗೆ ಬಂತು? ಸೊ ಆತನ ಬಗ್ಗೆ ಏನ್ ವಿವರ ಇದೆ? ಖಂಡಿತವಾಗ್ಲು ನೀವ್ ಹೇಳಿ ಸತ್ಯ. ಯಾಕಂದ್ರೆ ಇಲ್ಲಿ ನಾನ್ ಮೊದ್ಲೇ ಹೇಳ್ದಾಗೆ ಎಷ್ಟೇ ಏನೋ ನಮ್ಮ ಮನೇಲಿ ಕಳ್ತನ ಆದ್ರೂ ಕೂಡ ನಾವೀಗ ಕಳ್ಳ ಸಿಕ್ತಾ ಅಂತ ಹೇಳಿ ಆತನಿಗೆ ಹಿಗ್ಗಮುಗ ಹೊಡಿಯೋ ಯಾವ ರೈಟ್ಸ್ ಕೂಡ ನಮಗೆ ಇರೋದಿಲ್ಲ. ಈಗ ಕಾನೂನು ಅಂತ ಇರುತ್ತೆ, ಕಾನೂನಿನ ಚೌಕಟ್ಟಲ್ಲಿ ಅಂತ ಒಂದು ವಿಚಾರಗಳು ಮಾಡ್ಬೇಕಾಗತ್ತೆ. ಹೌದು, ನಿಮ್ಮ ಅಂಗಡಿಯಲ್ಲಿ ಸೀರೆ ಕದ್ದಿದ್ದಾರೆ, ಅದು ಕೂಡ 50,000ದಷ್ಟು ಸೀರೆ ಕದ್ದಿರೋದು ನಿಜ. ಆದ್ರೆ ಕದ್ದಿದ ದಿನವೇ ಆತ ಬಂದು ಕಂಪ್ಲೇಂಟ್ ಅನ್ನ ಕೊಡ್ಬೇಕಿತ್ತು. ಅರೆ ಆತ ಅವತ್ತು ಕಂಪ್ಲೇಂಟ್ ಕೊಟ್ಟಿಲ್ಲ. ಭಾನುವಾರ ಯಾವಾಗ ವಿಡಿಯೋ ವೈರಲ್ ಆಗತ್ತೆ, ವಿಡಿಯೋ ವೈರಲ್ ಆಗಿ ಮತ್ತೆ ಆಕೆ ಅದೇ ಏನು
ಸ್ಟ್ರೀಟ್ ನಲ್ಲಿ ಓಡಾಡೋದು ಕೂಡ ಗಮನಿಸ್ತಾರೆ ಎಲ್ಲರೂ. ಗಮನಿಸಿ ಆತನಿಗೆ ಹೇಳ್ತಾರೆ. ಆತ ಅವಾಗ ಏಕಾಏಕಿ ಹೋಗಿ ಹಲ್ಲೆ ಮಾಡಿರುವಂತದ್ದು. ಸೊ ಅದು ಈಗ ವಿರೋಧಕ್ಕೂ ಕೂಡ ಕಾರಣ ಆಗ್ತಿದೆ. ಹೌದು, ಆಕೆ ಕದ್ದಿದ್ದಾಳೆ, ಆಕೆ ಏನು ಬಡತನ ಇದೆ, ಕದ್ದಿದ್ದಾಳೆ. ಆದ್ರೆ ನೀವ್ ಯಾವ ಇದ್ರಲ್ಲಿ ಆಕೆ ಮೇಲೆ ಹಲ್ಲೆ ಮಾಡಿದ್ರೆ ಅದು ಕೂಡ ಕಾಲಿಂದ ಒದ್ದಿದ್ದೀರಾ. ಅದು ಕೂಡ ಈಗ ದಸರಾ ನಡೆಯುವಂತ ಸಮಯದಲ್ಲಿ ಏನು ಚಾಮುಂಡೇಶ್ವರಿಗೆ ಪೂಜೆ ಮಾಡುವಂತ ರಾಜ್ಯ ನಮ್ದು. ಆದ್ರೆ ಈ ರೀತಿಯಾಗಿ ಒಂದು ಮಹಿಳೆ ಮೇಲೆ ಹಲ್ಲೆ ಮಾಡುವಂತದ್ದು ಎಷ್ಟು ಸರಿ ಅಂತಾನು ಕೂಡ ಈಗಾಗ್ಲೇ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಕೆಲ ಕನ್ನಡ ಸಂಘಟನೆಗಳು ಕೂಡ ಈಗಾಗ್ಲೇ ಅವರ ಏನು ಅಂಗಡಿ ಹತ್ರ ಹೋಗಿ ಕೂಡ ಪ್ರತಿಭಟನೆ ಮಾಡಕ್ಕೂ ಕೂಡ ಮುಂದಾಗಿದ್ರು. ಆ ಎಲ್ಲ ಮಾಹಿತಿ ಕೂಡ ಪೊಲೀಸಿಗೆ ಗೊತ್ತಾಗತ್ತೆ. ಪೊಲೀಸರು ಕೂಡ ಈಗಾಗ್ಲೇ ಅವರೆಲ್ಲರನ್ನು ಕೂಡ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆತ ನನ್ನ ಮೇಲೂ ಕೂಡ ಈಗಾಗಲೇ ಎಫ್ಐಆರ್ ಕೂಡ ಮಾಡಿದ್ದಾರೆ. ಅಂಗಡಿ ಕೂಡ ಕ್ಲೋಸ್ ಮಾಡಿಸಿದ್ದಾರೆ. ಈಗಾಗಲೇ ಆತ ಕೂಡ ಕೊಟ್ಟಿರುವಂತ ಕಂಪ್ಲೇಂಟ್ ಮೇಲೆ ಆಕೆಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಈಗಾಗಲೇ ಪೊಲೀಸರು ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡ್ಕೊಂಡು ಆತನನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಅಂದ್ರೆ ಯಾರೇ ಆಗಿದ್ರು ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಯಾರಿಗೂ ಕೂಡ ಇರೋದಿಲ್ಲ. ಕಾನೂನು ಅಂತ ಇರುತ್ತೆ, ಪೊಲೀಸರು ಅಂತ ಇರ್ತಾರೆ, ಪೊಲೀಸ್ ಠಾಣೆ ಅಂತ ಇರುತ್ತೆ. ಅವ್ರು ಮೊದ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ಆ ನಂತರ ಆ ಪೊಲೀಸರು ಅದನ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾರೆ. ಆನಂತರ ನ್ಯಾಯಾಧೀಶ ಮುಂದೆ ಕೂಡ ಕಳಿಸ್ತಾರೆ. ಸೊ ಹಾಗಾಗಿ ಈ ಎಲ್ಲ ಪ್ರೊಸೀಜರ್ ಬಿಟ್ಟು ಆತನೇ ಇಲ್ಲಿ ಏಕಾಏಕಿ ಹಲ್ಲೆ ಮಾಡಿದ್ದು ಇದೆಲ್ಲ ಒಂದ್ ಕಡೆಗೆ ಕಾನೂನಿನ ವಿರುದ್ಧವಾಗಿತ್ತು. ಸೊ ಹೀಗಾಗಿ ಆತನ ಮೇಲೂ ಕೂಡ ಈಗಾಗಲೇ ಪೊಲೀಸರು ಕಾನೂನಾತ್ಮಕಕ್ಕೂ ಕೂಡ ಏನು ಕ್ರಮವನ್ನ ಜರುಗಿಸೋದಕ್ಕೂ ಕೂಡ ಸದ್ಯ ಮುಂದಾಗಿರುವಂತದ್ದು. ಇನ್ನು ಒಟ್ಟಿನಲ್ಲಿ ಆತನನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಆದರ್ಶಿನಿ. ಓಕೆ, ಸೊ ಅವೆನ್ಯೂ ರಸ್ತೆಯಲ್ಲಿರುವಂತಹ ಸೀರೆ ಅಂಗಡಿಯ ಮಾಲೀಕನ ಆತ? ಖಂಡಿತವಾಗ್ಲೂ ಹೌದು. ಆತನೇ ಒಂದು ಸೀರೆ ಅಂಗಡಿಯನ್ನು ಕೂಡ ಇಟ್ಕೊಂಡಿರ್ತಾನೆ. ಆ ಸೀರೆ ಅಂಗಡಿಯಲ್ಲಿ ಈಕೆ ಹೋಗಿ ಏನು ಯಾರು ಇಲ್ದಿರುವಂತ ಸಮಯದಲ್ಲಿ ಅಲ್ಲೂ ಕೂಡ ಸೀರೆ ಕದಿರ್ತಾರೆ. ಅದು ಕೂಡ 50,000 ವರ್ತ್ ಇರುವಂತ ಸೀರೆ ಅಂತ ಹೇಳಿ ಕೂಡ ಗೊತ್ತಾಗ್ತಿದೆ. ಅಂದ್ರೆ ಪ್ಯಾಕ್ ಮಾಡಿರುವಂತ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ಅಲ್ಲಿ ಇರುವಂತ ಸಂಪೂರ್ಣ ಸೀರೆಯನ್ನ ಇವರು ಕದ್ದೋಗಿರ್ತಾರೆ. ಸೊ ಆ ಒಂದು ಕೋಪಕ್ಕೆ ಈತ ಏನ್ ಮಾಡ್ತಾನೆ, ಆ CCTVನ ಎತ್ಕೊಂಡು ಅಂದ್ರೆ ತನ್ನ ಅಂಗಡಿಯಲ್ಲಿರುವಂತ CCTV ಕದ್ದಿರುವಂತ CCTVಯನ್ನ ಏನು ಗ್ರೂಪ್ ಅಲ್ಲಿ ಕೂಡ ಹರಿಬಿಡ್ತಾನೆ. ಗ್ರೂಪ್ ಅಲ್ಲಿ ಹರಿಬಿಡ್ತಂತ ಸಂದರ್ಭದಲ್ಲಿ ಭಾನುವಾರ ಎಲ್ಲರಿಗೂ ಕೂಡ ಸರ್ಕ್ಯುಲೇಟ್ ಆಗುತ್ತೆ. ಆಗ ಅವರೆಲ್ಲರೂ ಕೂಡ ಆಕೆನ ನೋಡ್ತಾರೆ. ನೋಡಿದಂತ ಸಂದರ್ಭದಲ್ಲಿ ನಿಮ್ಮ ಅಂಗಡಿಯಲ್ಲಿ ಸೀರೆ ಕದ್ದವ್ರು ಮತ್ತೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಈತ ಏಕಾಏಕಿ ಹಲ್ಲೆ ಮಾಡಿರುವಂತದ್ದು. ಇದೆಲ್ಲ ಒಂದ್ ಕಡೆ ಈಗ ಸಾಕಷ್ಟು ವೈರಲ್ ಆಗಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತಿದೆ ಅಂತ ಹೇಳ್ಬೋದು ಆದರ್ಶಿನಿ. ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ. ಅಯ್ಯೋ ಸರ್, ಆಯ್ತು ತಗೊಂಡೋಗಿದ್ದೆ.